ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಆತಂಕಕಾರಿ ವಿಷಯನ ಹೇಳೋಕೆ ಹೊರಟಿದ್ದೀನಿ. ಏನಪ್ಪ ಅದು ಅಂತಂದರೆ, ಮಿದುಳು ತಿನ್ನುವ ಒಂದು ಅಮೀಬಾ ಬಗ್ಗೆ. ಪಕ್ಕದ ಕೇರಳ ರಾಜ್ಯದಲ್ಲಿ ಈಗ ಈ ಒಂದು ಅಪರೂಪದ ಕಾಯಿಲೆಗೆ 4 ಮಕ್ಕಳು ಬಲಿಯಾಗ್ಬಿಟ್ಟಿದ್ದಾರೆ. ಇದೊಂದು ಅತ್ಯಂತ ಅಂದರೆ ಈ ಕಾಯಿಲೆ ಯಾಕೆ ಇಷ್ಟೊಂದು ಭಯಾನಕ ಅಂತ ಹೇಳಬೇಕಂತಂದರೆ, ಇದು ಏನಾದರೂ ಬಂದುಬಿಟ್ರೆ ಅಂದರೆ ಈ ಒಂದು ಅಮೀಬಾ, ಮಿದುಳು ತಿನ್ನೋ ಒಂದು ಅಮೀಬಾ ನಮ್ಮ ದೇಹದಲ್ಲಿ ಹೊಕ್ಬಿಟ್ರೆ ಅವರು ಬದುಕೋಕ್ಕೆ ಸಾಧ್ಯನೇ ಇಲ್ಲ. 97% ಅಷ್ಟು ಜನ ಇದಕ್ಕೆ ಸತ್ತೋಗಿದ್ದಾರೆ. ಅಂದರೆ ಇದು ಅಟ್ಯಾಕ್ ಆದಮೇಲೆ ಸತ್ತೋಗಿದ್ದಾರೆ. ಬದುಕೋ ಚಾನ್ಸ್ ತೀರಾ ಕಡಿಮೆ. ಯಾವುದು ಈ ಕಾಯಿಲೆ ಅಂತ ನೋಡೋದಾದರೆ, ಇದನ್ನು ನೆಗ್ಲೇರಿಯಾ ಫೌಲೇರಿ ಅನ್ನೋ ಒಂದು ಅಮೀಬಾ ಇದನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇದರ ಒಂದು ವೈಜ್ಞಾನಿಕ ಹೆಸರು ಏನಂತಂದರೆ ಪ್ರೈಮರಿ ಅಮೆಬಿಕ್ ಮೆನಿಂಗೋ ಎನ್ಸೆಫೆಲಿಟಿಸ್ ಅಂತ ಇದ್ರ ಹೆಸರು. ಉಚ್ಚಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಆದರೆ ಇದನ್ನು ನಾವು ನಾರ್ಮಲಾಗಿ ಹೇಳೋದಾದರೆ ಇದನ್ನು ಮಿದುಳು ಕಾಯಿಲೆ, ಮಿದುಳು ಒಂದು ರೋಗ ಅಂತ ಹೇಳ್ಬೋದು. ಈ ಒಂದು ನೆಗ್ಲೇರಿಯಾ ಫೌಲೇರಿ ಅನ್ನೋ ಒಂದು ಈ ಪರಾವಲಂಬಿ ಏಕಕೋಶ ಜೀವಿ ಇದು ನಮ್ಮ ದೇಹವನ್ನು ನೀರಿನ ಮೂಲಕ ಪ್ರವೇಶ ಮಾಡುತ್ತೆ. ಎಂಥ ನೀರು? ಯಾವುದೋ ಕೆರೆನೋ, ಬಾವಿನೋ, ಕುಂಟೆನೋ, ನದಿನೋ ಇಂಥ ನೀರಲ್ಲಿ ನೀವು ಮುಳುಗಿ ಸ್ನಾನ ಮಾಡುತ್ತಿರ್ಬೋದು, ಅಥವಾ ಇನ್ನೊಂದೇನೋ ಈಜಾಡ್ತಿರ್ಬೋದು, ಅಥವಾ ಅಲ್ಲಿ ಬಟ್ಟೆ ಒಗಿತಿರ್ಬೋದು, ಪಾತ್ರೆ ತೆಗ್ತಿರ್ಬೋದು, ಅಥವಾ ಆ ನೀರನ್ನ ನೀವು ಬಳಸ್ತಿರ್ಬೋದು. ಆಗ ಆ ನೀರೇನಾದರೂ ನಿಮ್ಮ ಮೂಗಿನ ಮೂಲಕ ಒಳಗಡೆ ಹೋದರೆ ಅದರಲ್ಲಿ ಈ ಪರಾವಲಂಬಿ ಏಕಕೋಶ ಜೀವಿ ಇದೆ, ನೆಗ್ಲೇರಿಯಾ ಫೌಲೇರಿ ಅದೇನಾದರೂ ಇದ್ದರೆ ಅದು ನೇರವಾಗಿ ಎಲ್ಲಿ ಹೋಗುತ್ತೆ? ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋಗಿ ಮೆದುಳಿನ ಉರಿಯೂತ ಉಂಟು ಮಾಡುತ್ತೆ. ಮೆದುಳು ಒಂದೇ ಅಲ್ಲ, ಬೆನ್ನುಹುರಿ ಏನಿದೆ ಅದರ ಒಂದು ಉರಿಯೂತನ ಉಂಟು ಮಾಡುತ್ತೆ. ಈ ಕಾಯಿಲೆ ಬಂದ ಮೇಲೆ ಇದನ್ನು ವಾಸಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಡಾಕ್ಟ್ರು. ಇದು ಎಲ್ಲಿರುತ್ತೆ, ಹೇಗೆ ಇದಾಗುತ್ತೆ ಅಂತ ನೋಡೋದಾದರೆ, ಇದು ಕೇರಳದಲ್ಲೇ ಹೆಚ್ಚು. ಯಾಕಂದರೆ ಇದು ಕೇರಳದ ಒಂದು ವಾತಾವರಣ ಏನಿದೆ, ಆ ವಾತಾವರಣ ಈ ಒಂದು ಏಕಕೋಶ ಅಮೀಬಾಗೆ ಅಲ್ಲಿ ಜೀವಿಸೋಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಸಂಶೋಧಕರು ಮತ್ತು ವಿಜ್ಞಾನಿಗಳು. ಅಲ್ಲೇನಿದೆ, ಅತ್ಯಂತ ಬಿಸಿಲು ಮತ್ತು ಅಲ್ಲಿ ಉಷ್ಣಾಂಶ ತೇವಾಂಶದ ವಾತಾವರಣ ಇರುತ್ತೆ. ಉಷ್ಣಾಂಶ ಹೆಚ್ಚು ಮತ್ತು ತೇವಾಂಶ ವಾತಾವರಣ ಈ ಎರಡೂ ಇರೋದು ಈ ಒಂದು ಮಿದುಳಿನ ತಿನ್ನೋ ಅಮೀಬಾ ಇದೆಲ್ಲ ಇದಕ್ಕೆ ಹಬ್ಬ. ಅಂದರೆ ಈ ಥರ ವಾತಾವರಣ ಇದ್ದರೆ ಅದಕ್ಕೆ ಅಲ್ಲಿ ಈಸಿಯಾಗಿ ಅದು ಬದುಕುತ್ತೆ. ಇದು ಕಲುಷಿತ ನೀರಿನಲ್ಲಿ ಬದುಕುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅಂದರೆ ಸ್ವಚ್ಛವಾದ ನೀರಿನೆಲ್ಲ ಕಲುಷಿತ ನೀರು. ಈಗ ಅದು ಕೆರೆ ಇರ್ಬೋದು ಅಥವಾ ಇನ್ನೊಂದೇನಿರ್ಬೋದು, ಅಲ್ಲಿ ಜನಗಳು ಹೋಗಿ ಬಟ್ಟೆ ಒಗಿತಾರೆ, ಪಾತ್ರೆ ತಿಕ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಎಮ್ಮೆ ತೊಳಿತಾರೆ. ಅದು ಆ ಥರ ಆಗಿ ಆ ನೀರು ಕಲುಷಿತ ಆದಾಗ ಅಲ್ಲಿ ಈ ಒಂದು ಮಿದುಳು ತಿನ್ನೋ ಅಮೀಬಾ ಸೇರಿಕೊಳ್ಳುತ್ತೆ. ಹೀಗೆ ಸೇರಿಕೊಂಡ ಒಂದು ಅಮೀಬಾ ಆ ನೀರನ್ನ ಬಳಸೋ ಒಂದು ಜನರಲ್ಲಿ ಅದು ಸೇರಿಕೊಂಡು ಸೀದಾ ಅದು ಮೂಗಿನ ಮೂಲಕ ಮೆದುಳಿಗೆ ಹೋಗುತ್ತೆ. ಇದು ಮುಂಚೆಯಿಂದನೂ ಈಗಂತಲ್ಲ, ಇದು ಆ್ಯಕ್ಚುಲಿ ಯಾವಾಗಿಂದ ಇದು ಶುರುವಾಗಿಂದ ಅಂತಂದರೆ 2016ರಲ್ಲೇ ಇದು ಕಾಣಿಸ್ಕೊಂಡಿತ್ತು ತುಂಬ. ಯಾವಾಗ ಅಲಪ್ಪುರ ಜಿಲ್ಲೆಯಲ್ಲಿ 2016ರಲ್ಲಿ ಕಾಣಿಸ್ಕೊಂಡಿತ್ತು. ಆಮೇಲೆ 2019-20ರಲ್ಲೂ ಮಲಪ್ಪುರಂ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿತ್ತು ಕೇರಳದಲ್ಲಿ. 2020ರಲ್ಲಿ ಕೋಯಿಕೋಡ್ ಜಿಲ್ಲೆಯಲ್ಲಿ, ಆಮೇಲೆ 2022ರಲ್ಲಿ ತ್ರಿಶೂರ್ ಜಿಲ್ಲೆಯಲ್ಲಿ ಇದು ಕಾಣಿಸ್ಕೊಂಡಿತ್ತು. ಹೀಗೆ ಆಗಾಗ ಇದು ಕಾಣಿಸ್ಕೊಳ್ತಾ ಇದ್ದರು. ಎಲ್ಲೋ ಒಬ್ಬರು ಇಬ್ಬರ ಮೇಲೆ ಇದಾಗಿ ಅಲ್ಲಿ ನಿಂತೋಗ್ಬಿಡ್ತಿತ್ತು. ಆದರೆ ಈಗೇನಾಗಿದೆ ಅಂದರೆ ಬರೀ 2 ತಿಂಗಳಲ್ಲಿ 2 ತಿಂಗಳಲ್ಲಿ 4 ಜನ ಇದಕ್ಕೆ ಬಲಿಯಾಗಿದ್ದಾರೆ. 4 ಜನ. ಯಾವಾಗ? ಮೇಯಲ್ಲಿ ಮಲಪ್ಪುರಂ ಜಿಲ್ಲೆಯಲ್ಲಿ 5 ವರ್ಷದ ಒಬ್ಬ ಬಾಲಕಿ ಸತ್ತೋಗಿದ್ದಾಳೆ. ಆಮೇಲೆ ಜೂನಲ್ಲಿ ಕಣ್ಣೂರು ಜಿಲ್ಲೆಯಲ್ಲಿ 13 ವರ್ಷದ ಒಬ್ಬ ಬಾಲಕ ಸತ್ತೋಗಿದ್ದಾನೆ. ಜುಲೈ 3ಕ್ಕೆ ಕೋಯಿಕೋಡಲ್ಲಿ 14 ವರ್ಷದ ಒಬ್ಬ ಬಾಲಕ ಸತ್ತೋಗಿದ್ದಾನೆ. ಈಗ ಇನ್ನೊಬ್ಬ ಬಾಲಕ ಸೀರಿಯಸ್ ಆಗಿದೆ. ಹೀಗಾಗಿ ಕೇರಳದ CM ಪಿಣರಾಯಿ ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತೀರಾ ಎಚ್ಚರಿಕೆಯಿಂದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಇದಕ್ಕೆ ಔಷಧಿ ಕೊಟ್ಟರೂ ಇದನ್ನು ಬದುಕೋದು ಸಾಧ್ಯತೆ ತುಂಬ ಕಡಿಮೆ ಇರೋದ್ರಿಂದ ಇದು ಪ್ರಿವೆನ್ಷನ್ ಇಸ್ ಬೆಟರ್ ಕ್ಯೂರ್ ಅಂತ ಹೇಳೋ ಥರ ಇದು ಬರದೇ ಇರೋಂಗೆ ನೋಡ್ಕೊಳ್ಳೋದೇ ಒಂದು ಉತ್ತಮವಾದ ಮಾರ್ಗ ಅಂತ ಹೇಳ್ಬೋದು. ಇದು ಕೇರಳ ನಮ್ಮ ಪಕ್ಕದ ನೆರೆಯ ರಾಜ್ಯ ಆಗಿರೋದ್ರಿಂದ ಮತ್ತು ಬಾರ್ಡ್ರಲ್ಲಿ ಅಂದರೆ ಕೇರಳ ಮತ್ತು ಕರ್ನಾಟಕ ಗಡಿಯಲ್ಲಿರೋ ಒಂದು ಪ್ರದೇಶಕ್ಕೂ ಇದು ಬರೋ ಸಾಧ್ಯತೆಯನ್ನು ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಏನಾದರೂ ಬಂದುಬಿಟ್ರೆ
ಇದು ಒಂದು ಭಯಂಕರವಾದ, ಅಂದರೆ ಅದಕ್ಕೆ ಔಷಧಿ ಸರಿಯಾಗಿಲ್ಲ, ಇದ್ರ 97% ಇದ್ರ ಜನ ಇದಕ್ಕೆ ಅಟ್ಯಾಕ್ ಆದರೆ ಸತ್ತೋಗ್ತಾರೆ ಅಂತ ಅನ್ನೋದ್ರಿಂದಲೇ ಇದು ಒಂದು ಗಂಭೀರವಾದ ಕಾಯಿಲೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಂದರೆ ಕೇರಳ ಅಷ್ಟೇ ಅಲ್ಲ, ನಾವು ಕೂಡ ಇದ್ರ ಬಗ್ಗೆ ಏನು ನೀರಲ್ಲಿ ಇದು ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ಇರುತ್ತಂತೆ, ಅಂದರೆ ಸ್ವಿಮ್ಮಿಂಗ್ ಪೂಲ್ ನೀರಲ್ಲೂ ಕೂಡ ಇದು ಇರೋ ಚಾನ್ಸ್ ಇದೆ. ಹಾಗಾಗಿ ಡೈ ಹೊಡೆದು ಸ್ವಿಮ್ ಮಾಡುವಾಗ ತೀರಾ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಆ ನೀರು ಯಾವ ಥರ ಇದೆ, ಚೆನ್ನಾಗಿರೋ ನೀರು ಇದೆ ಇಲ್ವೋ, ಅಲ್ಲೇ ಕ್ಲೋರಿನ್ ವಾಟರ್ ಇದೆಯಾ ಅಂದರೆ ಕ್ಲೋರಿನ್ ವಾಟರ್ ಹಾಕಿ ಆ ನೀರನ್ನೆಲ್ಲ ಕ್ಲೀನ್ ಮಾಡಿದಾರ ಇಲ್ವಾ, ಅಥವಾ ತುಂಬ ಜನ ಅಂದರೆ ಇಷ್ಟೇ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದೊಂದು ಸಲ 50, 30, 40 ಜನ ಸ್ವಿಮ್ ಮಾಡ್ತಾ ಇರ್ತಾರೆ. ಆ ನೀರು ತುಂಬ ಕೊಳಕಾಗ್ಬಿಟ್ಟಿರುತ್ತೆ. ಇಂಥ ಕೊಳಕು ನೀರಲ್ಲೇ ಈ ಒಂದು ನೆಗ್ಲೇರಿಯಾ ಪೌಲರಿ ಅಮೀಬಾ ಇರೋದು. ಹಾಗಾಗಿ ಯಾವುದೇ ಒಂದು ಸ್ವಿಮ್ ಮಾಡೋಕ್ಕೆ ಹೋದಾಗ ಅಥವಾ ಯಾವುದೇ ಒಂದು ಕೆರೆಯಲ್ಲಿ ಈಜಾಡಬೇಕಾದ್ರೆ ಅಥವಾ ಇನ್ನೊಂದೇನೋ ಬಾವಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋದರೆ ತೀರಾ ಎಚ್ಚರಿಕೆಯಿಂದ ಇರಬೇಕು ಅಂತ ಡಾಕ್ಟ್ರುಗಳು ಎಲ್ಲ ಎಚ್ಚರಿಕೆ ಕೊಡ್ತಾ ಇರೋದು, ಮತ್ತು ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇರೋದು. ಇದು ಬರೀ ಕೇರಳ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಈ ಒಂದು ಮಿದುಳು ತಿನ್ನೋ ಅಮೀಬಾ ಇದೆ, ಆ ಕಾಯಿಲೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಭಾರತದಲ್ಲಿ ಕೇರಳ ಮತ್ತು ಪಶ್ಚಿಮ ಬಂಗಾಳ ಇದರ ಟಾರ್ಗೆಟ್ ಆದರೂ, ಕರ್ನಾಟಕ ಇದ್ರ ಗಡಿಯಾದ್ರಿಂದ, ಅಂದರೆ ಕೇರಳದ ಗಡಿಯಾದ್ರಿಂದ ನಾವು ಕೂಡ ಇದ್ರ ಬಗ್ಗೆ ತೀರಾ ಹುಷಾರಾಗಿರಬೇಕು ಅನ್ನೋದು ನಿಜಾನೇ. ನೆಗ್ಲೇರಿಯಾ ಪೌಲರಿ ಇದು ಏನು ಪರಿಸರದಿಂದ, ಅಂದರೆ ಯಾವುದು ತೇವಾಂಶ ಇರುತ್ತೆ ಪರಿಸರ, ಈಗ ನಾವು ದಕ್ಷಿಣ ಕನ್ನಡ ತಗೊಳ್ಳಿ, ಅಲ್ಲಿ ತೇವಾಂಶ ಇರೋ ಪರಿಸರ, ಅಲ್ಲೂ ಬಿಸಿಲು ಜಾಸ್ತಿ. ಹಾಗಾಗಿ ಅಲ್ಲಿನ ನೀರಲ್ಲಿ ಯಾವಾಗ ಇದು ಹುಟ್ಟುಕೊಳ್ಳುತ್ತೆ, ಯಾವಾಗ ಇದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಯಾವುದೇ ಒಂದು ನೀರನ್ನು ಬಳಸುವಾಗಲೂ ಅದು ಮುಖ ತೊಳೆಯಾಗಿರ್ಬೋದು, ಯಾಕಂದರೆ ಇದು ಬರೀ ನೀವು ಕೆರೆಯಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಸ್ನಾನ ಮಾಡಿದಾಗ ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಬಾಲಕನಿಗೆ ಇದು ಮನೆಯಲ್ಲಿ ನಲ್ಲಿ ನೀರು ತೊಗೊಂಡು ಮುಖ ತೊಳ್ಕೊಳ್ಳುವಾಗ ಅದು ಮೂಗಲ್ಲಿ, ಆ ನೀರು ಮೂಗಲ್ಲಿ ಹೋಗ್ಬಿಟ್ಟು ಆವಾಗ ಅವನಿಗೆ ಕಾಣಿಸ್ಕೊಂಡಿದ್ದು ಜ್ವರ ತೀರು, ಅದು ಇದು ಮಿದುಳಿಗೆ ಸೇರಿಕೊಂಡಿದೆ. ಅಂದರೆ ಆ ಒಂದು ರೀತಿಯಿಂದನೂ ಇದು ಬರೋ ಚಾನ್ಸ್ ಇದೆ. ಹಾಗಾಗಿ ಇದು ಬರದೇ ಇರೋಂಗೆ ನೋಡ್ಕೋಬೇಕಾದ್ರೆ ನಾವು ತೀರಾ ಅಂದರೆ ಮೂಗಲ್ಲಿ ನೀರು ಹೋಗದೇ ಇರೋ ಥರ, ಮತ್ತು ನೀರು ಶುದ್ಧವಾಗಿದೆಯಾ ಅಂತ ನಮ್ಮ ಏನು ಸಿಂಟೆಕ್ಸ್ ಇರ್ತವೆ, ಟ್ಯಾಂಕ್ ಇರ್ತವೆ, ನಮ್ಮ ಸಂಪಿರುತ್ತೆ, ಪ್ರತಿಯೊಂದು ಶುದ್ಧವಾಗಿದೆಯಾ ಅಂತ ನಾವು ಅದನ್ನು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗಾಗಿ ನಾವು ಇದನ್ನು ಮುನ್ನೆಚ್ಚರಿಕೆ ತೊಗೊಂಡ್ರೆ ಮಾತ್ರ ನಾವು ಇಂಥ ಒಂದು ಭಯಾನಕವಾದ ವಾಸಿಯಾಗದೇ ಇರೋಂಥ ಕಾಯಿಲೆನ ನಾವು ತಡೆಗಟ್ಟಕ್ಕೆ ಸಾಧ್ಯ. ಹಾಗಾಗಿ ನಾನಿವತ್ತು ನಿಮಗೆ ನೆಗ್ಲೇರಿಯಾ ಪೌಲರಿ ಅನ್ನೋ ಈ ಅಮೀಬಾದ ಬಗ್ಗೆ ಹೇಳಿದ್ದು, ಮತ್ತು ಈ ಒಂದು ಪ್ರೈಮರಿ ಅಮೇಬಿಕ್ ಮೆನಿಂಗೋಯನ್ನು ಈ ಒಂದು ಉಚ್ಚಾರಣೆಗೆ ಕಷ್ಟವಾದಂಥ ಒಂದು ಈ ರೋಗ ಇದೆಯಲ್ಲ, ಇದ್ರ ಬಗ್ಗೆ ನೀವು ತೀರಾ ಎಚ್ಚರಿಕೆಯಿಂದಿರೋಣ ಅಂತ ಹೇಳ್ತಾ ನಾನು ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.